ನಾವು ಇಂಡಿಯನ್ ಶೈಲಿಲಿ ಪಾಸ್ತಾ ಹೇಗೆ ಮಾಡೋದು ನೋಡ್ಕೊಂಬರೋಣ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾವು ಪಾಸ್ತಾನ ಎಷ್ಟು ತೊಗೊಳ್ತೀವಿ, ಪಾತ್ರೆಗೆ ಎಷ್ಟಾಗುತ್ತೆ ಅದಕ್ಕಿಂತ ಜಾಸ್ತಿ ಅದು ಮುಳುಗುವಷ್ಟು ನೀರನ್ನು ತೊಗೊಂಡು ಅದನ್ನು ಕುದಿಯೋಕ್ಕೆ ಇಡಬೇಕು. ನೀರನ್ನು ಮೊದಲು ಅದಕ್ಕೆ 1 ಸ್ಪೂನು ಎಣ್ಣೆ ಹಾಕಿ ಹಾಗೂ ಉಪ್ಪು ಹಾಕಿ ಕುದಿಲಿಕ್ಕೆ ಇಡಬೇಕು. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಅದಕ್ಕೆ ಪಾಸ್ತಾ ಹಾಕಬೇಕು. ಅದು ಜಾಸ್ತಿ ನೀರು ಹಾಕಿದಾಗ ಅದು ಮುಳುಗೋಷ್ಟು ನೀರಿದ್ದಾಗ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಆನಂತರ ಮನೇಲಿ ಏನೇನು ತರಕಾರಿ ಇದೆ ಅದೇ ತರಕಾರಿ ಹಾಕಿ ಇಂಡಿಯನ್ ಶೈಲಿಲಿ ನಾವು ಪಾಸ್ತಾ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಟೊಮೊಟೊ ಮತ್ತು ಬೀನ್ಸ್ ಇರಲಿಲ್ಲ ನಮ್ಮ ಮನೇಲಿ. ಬೀನ್ಸ್ ಇದ್ದರೂ ಕೂಡ ಹಾಕ್ತಾಯಿದ್ದೆ ನಾನು. ನವಿಲುಕೋಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ, ಬಟಾಣಿ, ಕ್ಯಾಪ್ಸಿಕಮ್ ಇಷ್ಟನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ. ಈ ಮೊದಲಿಗೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ನಂತರ ಅದಕ್ಕೆ ನವಿಲುಕೋಸನ್ನು ಹಾಕಿದೆ, ಹಾಗೆ ಉಳಿದ ತರಕಾರಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ನಾವು ಗ್ರೇಟ್ ಮಾಡ್ಕೊಂಡಿರೋಂತಹ ಸ್ವಲ್ಪ 1 ಇಂಚು, ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಅದನ್ನು ಗ್ರೇಟ್ ಮಾಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ನಾವು ಒಂದು ಸೈಡ್ಗೆ ನಾವು ಕುದಿಯೋಕ್ಕಿಟ್ಟಿರುವಂತಹ ಪಾಸ್ತಾನ ಏನು ಮಾಡಬೇಕು, ನಾವು ಅದು ಬೆಂದಿದೆಯಾ ಅಂತ ಸರಿಯಾಗಿ ಅಂದರೆ ಕೈಯಲ್ಲಿ ತೊಗೊಂಡ್ರೆ ಕಟ್ ಆಗಬೇಕಾದಷ್ಟೇ. ಒಂದು ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಕಟ್ಟಾದರೆ ಅಷ್ಟು ಸಾಕು. ಬೇಯೋದು ತುಂಬ ಬೇಯೋದು ಬೇಡ, ಅಂಟಿಬಿಡುತ್ತೆ, ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಸೊ ಇದನ್ನು ಸೋಸ್ಕೊಂಡು ನಾವು ತೆಗೆದಿಟ್ಕೊಳ್ಬೇಕು. ಇನ್ನು ತರಕಾರಿಯನ್ನು ಎಲ್ಲ ಚೆನ್ನಾಗಿ ಬೇಯಿಸಿದ ನಂತರ ಕ್ಯಾಪ್ಸಿಕಮ್ ಒಂದು ಕೊನೆಯಲ್ಲಿ ಇಟ್ಕೊಳ್ಬೇಕು, ಯಾಕಂದರೆ ಬೇಗ ಬೆಂದುಬಿಡುತ್ತೆ. ಅದನ್ನು ಕೊನೆಯಲ್ಲಿ ಹಾಕಬೇಕು. ಹಾಕಿ ಒಂದು 2-3 ನಿಮಿಷ ಅದು ಮುಚ್ಚಿಟ್ರೆ, 2-3 ನಿಮಿಷ ಬೇಡ, ಒಂದೆರಡು ನಿಮಿಷ ಸಾಕು ಮುಚ್ಚಿಟ್ರೆ ಅದನ್ನು ಚೆನ್ನಾಗಿ ಬೆಂದುಬಿಡುತ್ತೆ. ಈಸಿಯಾಗಿ ಎಲ್ಲ ತರಕಾರಿನೂ ಬೆಂದಿದೆ. ಅದಕ್ಕೆ ಉಪ್ಪು ಶಾರ್ಟೇಜ್ ಇದ್ದರೆ ಉಪ್ಪನ್ನು ಮತ್ತಷ್ಟು ಹಾಕ್ಕೊಂಡು ಅದನ್ನು ಒಂದಷ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಹೊಂದ್ಕೊಳ್ಳಿಕ್ಕೆ ಕೈ ಆಡಿಬಿಟ್ಟು ಸ್ವಲ್ಪ ಮುಚ್ಚಿಟ್ಬಿಡಿ. ಸ್ವಲ್ಪ ಮುಚ್ಚಿದ ನಂತರ ಅದಕ್ಕೆ 1 ಸ್ಪೂನು ಕಾಳುಮೆಣಸು ಪುಡಿ, 1 ಸ್ಪೂನು ಗರಂ ಮಸಾಲ ಪುಡಿ ಮತ್ತು 1.5 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಥವಾ ಮುಕ್ಕಾಲು ಸ್ಪೂನಷ್ಟು ನಾನು ಇದನ್ನು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇಷ್ಟೇ. ಬೇಕಿದ್ದವರು ಇದಕ್ಕೆ 1 to 3 ಮ್ಯಾಗಿ ಮಸಾಲ ಕೂಡ ಹಾಕ್ಕೊಳ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಅದನ್ನು ಕೂಡ ನಾನು ಟ್ರೈ ಮಾಡಿದ್ದೀನಿ. ಇಲ್ಲಿ ನಾನು ಮ್ಯಾಗಿ ಮಸಾಲ ಹಾಕ್ಕೊಳ್ತಾ ಇಲ್ಲ, ಬರೀ 1.5 ಟೀ ಸ್ಪೂನಷ್ಟು ಖಾರ ಅಂದರೆ ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನು ಪೆಪ್ಪರ್ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇವೆರಡೇ ಖಾರ ಸಾಕಾಗ್ತದೆ. ಇದಕ್ಕೆ ನಾನು ಇಟ್ಕೊಂಡಂತಹ ಇದನ್ನು ಪಾಸ್ತಾನ ಹಾಕ್ತಾಯಿದ್ದೀನಿ. ಇದನ್ನು ಹೇಗೆ ಅಂದರೆ ಒಂದಕ್ಕೊಂದು ಅಂಟ್ಕೊಂಡಿಲ್ಲ, ಬಿಕಾಸ್ ನಾನು ಹೇಳಿದ ಟಿಪ್ಸನ್ನು ನೀವು ಫಾಲೋ ಮಾಡಿ ಒಂದಕ್ಕೊಂದು ಅಂಟುವುದಿಲ್ಲ. ಇಲ್ಲಾಂದರೆ ಮೊದಲಿಗೆ ಮಾಡ್ತಾ ಇರುವಾಗ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ರೆ ಸರಿಯಾಗಿ ಬರುತ್ತೆ. ಇಲ್ಲಾಂದರೆ ಮೊದಲಿಗೆ ಮಾಡುವಾಗ ಒಂದಕ್ಕೊಂದು ಅಂಟುಬಿಡುತ್ತೆ ಅಥವಾ ನೀರು ಸಾಕಾಗಲ್ಲ, ಹಾಗಿದ್ರೆ ಚೆನ್ನಾಗಿರಲ್ಲ. ನೋಡಿ, ಇವಾಗ ನಾನು ಹಾಕ್ತಾಯಿದ್ದೀನಿ, ಎಷ್ಟು ಉಡಿ ಆಗಿದೆ. ತಿರುಗಿಸ್ಲಿಕ್ಕೂ ಕೂಡ ನೀಟ್ ಮಿಕ್ಸ್ ಆಗುತ್ತೆ ತರಕಾರಿ ಜೊತೆಗೆ. ತುಂಬ ಟೇಸ್ಟಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.